7 ಪ್ರಮುಖ ಮಸೂದೆಗಳು ವೀಕ್ಷಕರೇ. ಏನು ಆ 7 ಪ್ರಮುಖ ಮಸೂದೆಗಳು? ಈ ವಿಚಾರಗಳ ಬಗ್ಗೆ ತಿದ್ದುಪಡಿ ತರೋದಕ್ಕೆ ಮತ್ತು ಮಸೂದೆಗಳನ್ನು ತರೋದಕ್ಕೆ ಸರ್ಕಾರ ಈಗ ಗಂಭೀರವಾಗಿ ಚಿಂತನೆ ಮಾಡ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಆದಾಯ ತೆರಿಗೆ, ಇದನ್ನ ತಿದ್ದುಪಡಿ ತರೋದು, ಆದಾಯ ತೆರಿಗೆ ಮಸೂದೆಗೆ ತಿದ್ದುಪಡಿ ತರೋದು ಈಗ ಮಹತ್ವದ ವಿಚಾರ ಆಗಿದೆ. ಹಾಗಿದ್ರೆ ಇದ್ರ ಮೂಲಕ ಯಾರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ? ಇದರ ಉದ್ದೇಶ ಏನು ಅಂತಂದ್ರೆ, ತೆರಿಗೆ ವ್ಯವಸ್ಥೆಯಲ್ಲಿ ಸುಧಾರಣೆಗಳನ್ನ ತರೋದಕ್ಕೆ ಮಂಡಿಸಲಾಗ್ತಾ ಇರುವಂತಹ ಒಂದು ಹೊಸ ಮಸೂದೆ ಈ ಆದಾಯ ತೆರಿಗೆ ಮಸೂದೆ. ಇನ್ನ ಎರಡನೇ ಮಸೂದೆ ಏನಂತಂದ್ರೆ ಸುಪ್ರೀಂ ಕೋರ್ಟ್ ತಿದ್ದುಪಡಿ ಮಸೂದೆ. ನ್ಯಾಯಾಧೀಶರ ಸಂಖ್ಯೆಯ ವಿಚಾರವಾಗಿ ಸುಪ್ರೀಂ ಕೋರ್ಟ್ ತಿದ್ದುಪಡಿ ಮಸೂದೆ. ಇದರಿಂದ ಏನ್ ಅನುಕೂಲ ಆಗುತ್ತೆ? ಇದು ಯಾವ ಉದ್ದೇಶಕ್ಕೆ ಅಂತಂದ್ರೆ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸಂಖ್ಯೆಗೆ ಸಂಬಂಧಪಟ್ಟಂತೆ ತರಲಾಗ್ತಾ ಇರುವಂತಹ ಒಂದು ಹೊಸ ಮಸೂದೆ ಇದು. ಇನ್ನ ಮೂರನೇದು ಜನನ ಮತ್ತು ಮರಣಗಳ ನೋಂದಣಿ ಮಸೂದೆ, ತಿದ್ದುಪಡಿ ಮಸೂದೆ. ಇದರಿಂದ ಏನು ಉದ್ದೇಶ, ಏನು ಅನುಕೂಲ ಆಗುತ್ತೆ ಅಂತಂದ್ರೆ, ನೋಂದಣಿ ಪ್ರಕ್ರಿಯೆಗಳನ್ನ ಕಟ್ಟುನಿಟ್ಟುಗೊಳಿಸುವುದಕ್ಕೆ ಉದ್ದೇಶಿಸಲಾದಂತಹ ಒಂದು ಮಸೂದೆ ಇದು. ಇನ್ನು ನೆಕ್ಸ್ಟ್, ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆ ಮಸೂದೆ. ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆ ಮಸೂದೆ. ಇದರಿಂದ ಏನು ಉದ್ದೇಶ? ರಾಷ್ಟ್ರೀಯ ಚಿಹ್ನೆಗಳು ಮತ್ತು ಗೌರವಗಳ ಸಂರಕ್ಷಣೆಗಾಗಿ ತರಲಾಗ್ತಾ ಇರುವಂತಹ ಒಂದು ತಿದ್ದುಪಡಿ ಮಸೂದೆ. ಇನ್ನು ನೆಕ್ಸ್ಟ್, ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ಮಸೂದೆ 2026. ಎಂಎಸ್ಎಂಇ ವಲಯಕ್ಕೆ ಉತ್ತೇಜನ ನೀಡುವುದಕ್ಕೆ ಮತ್ತು ಉದ್ಯಮ ಸ್ನೇಹಿ ಸುಧಾರಣೆಗಳನ್ನು ತರುವುದಕ್ಕೆ ಉದ್ದೇಶಿಸಿರುವಂತಹ ಒಂದು ಮಸೂದೆ. ಇದನ್ನು ತರುವುದಕ್ಕೆ ಈಗ ಕೇಂದ್ರ ಸರ್ಕಾರ ಚಿಂತನೆ ನಡೆಸಿದೆ. ಈ ಒಂದು ಪಾರ್ಲಿಮೆಂಟ್ ಅಲ್ಲಿ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಇದನ್ನು ಉದ್ದೇಶಿಸಿದೆ. ಇನ್ನು ನೆಕ್ಸ್ಟ್, ವಿದೇಶಿ ದೇಣಿಗೆ ನಿಯಂತ್ರಣ ಮಸೂದೆ, ಅಂದ್ರೆ FCRA. ನಿಯಮಗಳನ್ನ ಮತ್ತಷ್ಟು ಬಲಪಡಿಸೋದಕ್ಕೆ ಮತ್ತು ಪಾರದರ್ಶಕತೆ ತರೋದಕ್ಕೆ, ಟ್ರಾನ್ಸ್ಪರೆಂಟ್ ಆಗಿರೋದಕ್ಕೆ ತರಲಾಗ್ತಾ ಇರುವಂತಹ ಒಂದು ತಿದ್ದುಪಡಿ ಮಸೂದೆ. ಇನ್ನ ಲಾಸ್ಟ್ಲಿ, ವಿಕಸಿತ್ ಭಾರತ ಶಿಕ್ಷಣ ಅಧಿಷ್ಠಾನ ಮಸೂದೆ. ಇದೇನು ಅಂತಂದ್ರೆ, ಶಿಕ್ಷಣ ವಲಯದಲ್ಲಿನ ಸುಧಾರಣೆಗಾಗಿ ರೂಪಿಸಲಾದ ಮಸೂದೆಯಾಗಿದ್ದು ಜಂಟಿ ಸಮಿತಿಯ ಪರಿಶೀಲನೆಯಲ್ಲಿ ಇದೆ. ಸೊ ಇಷ್ಟೆಲ್ಲ ಉದ್ದೇಶಗಳನ್ನ ಇಟ್ಕೊಂಡಿದೆ. ಒಟ್ಟು 7 ಪ್ರಮುಖ ಮಸೂದೆಗಳನ್ನ ಜಾರಿಗೆ ತರೋದಕ್ಕೆ ಕೇಂದ್ರ ಸರ್ಕಾರ ಈಗಾಗಲೇ ಯೋಚನೆಯನ್ನ ಮಾಡಿಕೊಂಡಿದೆ. ಈ ಪಾರ್ಲಿಮೆಂಟ್ ಅಲ್ಲಿ, ಈ ಒಂದು ಹೌಸ್ ಅಲ್ಲಿ ಈ ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆ ಬರಲಿಕ್ಕಿದೆ. ಇವೆಲ್ಲವೂ ಕೂಡ ಜಾರಿಗೆ ಬರುವಂತಹ ಚಿಂತನೆ ನಡೆಸಿದೆ. ಇದಕ್ಕೆ ನಂಬರ್ ಗೇಮ್ ಬಹಳ ಮುಖ್ಯ ಆಗುತ್ತೆ. ಬಹುಮತ ಬೇಕಲ್ಲ ಇದೆಲ್ಲ ಜಾರಿಗೆ ತರೋದಕ್ಕೆ.